ಎಲ್ಲ ವಿದ್ಯಾರ್ಥಿಗಳಿಗೂ ವಿಟ್ಯೂ ಬೆಳಗಾಂ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PU ಮುಗ್ದಾದ್ಮೇಲೆ ನೆಕ್ಸ್ಟ್ ಏನಂತ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇವತ್ತು ವಿಟ್ಯೂ ಅಡ್ಮಿಷನ್ KCET ಅಪ್ಡೇಟ್ಸ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟ್ ಬಂದ್ರು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗ ನೀವು ಫಸ್ಟ್ KCET ಎಕ್ಸಾಮ್ ಬರೀಬೇಕು. ಸೊ ಅದಕ್ಕೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ April 16 and 17ಗೆ ಎಕ್ಸಾಮ್ ಇರುತ್ತೆ. ಸೊ ಎಲ್ಲರೂ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್. +2 ಅಂದರೆ ಸೆಕೆಂಡ್ PUC ಅಲ್ಲಿ ಯಾರು PCMB ತಗೊಂಡಿರ್ತೀರಾ ಅವರು ಬೋತ್ ನೀಟ್ ಮತ್ತು KCET ಎರಡೂ ಅಪ್ಲೈ ಮಾಡ್ಬೋದು. ಹಾಗೆ PCMC ತಗೊಂಡಿರೋರು ಆಲ್ಮೋಸ್ಟ್ KCET ಅಪ್ಲೈ ಮಾಡಿರ್ತಾರೆ, ಹಾಗೆ JEEನೂ ಮಾಡಿರ್ತಾರೆ. ಹಾಗೆ JEE ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಅಪ್ಡೇಟ್ ಮಾಡ್ತೀವಿ. ಈಗ KCETಗೆ ಬಂದರೆ KCET ತುಂಬ ಡಿಫಿಕಲ್ಟ್ ಇರಲ್ಲ ಸ್ಟೂಡೆಂಟ್ಸ್. ನೀವು ಕಾಲೇಜಲ್ಲಿ ಏನು ಓದಿರ್ತೀರಾ ಅದೇ MCQ ಫಾರ್ಮಲ್ಲಿ ಬರುತ್ತೆ ಅಷ್ಟೇ. ಈಗ ನೀವು ಸೆಕೆಂಡ್ PU ಎಕ್ಸಾಮ್ ಬರೆದಿರ್ತೀರಲ್ಲ ಸ್ಟೂಡೆಂಟ್ಸ್, ಅದು ನೀವು ಕ್ವೆಶನ್ ಆನ್ಸರ್ಸ್ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇನ್ಸಲ್ಲಿ ಬರೆದಿರ್ತೀರಾ. ಬಟ್ KCET ಜಸ್ಟ್ MCQ ಫಾರ್ಮಲ್ಲಿ ಅವೇ ಕ್ವೆಶನ್ಸ್ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್. ಪ್ರಿಪೇರ್ ಆಗೋ ಪ್ರೋಸೆಸ್ ಮತ್ತು ಅದಕ್ಕೆ ಬ್ಲೂ ಪ್ರಿಂಟ್ಸ್ ಎಲ್ಲನೂ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಹಾಗೆ ಯಾರು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರ್ತೀರಾ ಅವ್ರಿಗೆ April 15 ಎಕ್ಸಾಮ್ ಇರುತ್ತೆ ಸ್ಟೂಡೆಂಟ್ಸ್. ಈಗ ಅಡ್ಮಿಟ್ ಕಾರ್ಡ್ಸ್ ಬಗ್ಗೆ ಹೇಳೋದಾದರೆ April 7ಗೆ KEA ವೆಬ್ಸೈಟಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ಸ್ ಅವೈಲಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಆಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೀವು ವಿತಿನ್ April 15 ಒಳಗೆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ April 7 ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆನ್ಸಿ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ಈಗ VTU ಅಡ್ಮಿಷನ್ದು ಹೇಳೋದಾದರೆ VTU ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕೆ KCET ಒಂಥರ ಗೇಟ್ವೇ ಇದ್ದ ಹಾಗೆ. ಸೊ ತುಂಬ ಕಾಲೇಜಸ್ KCET ಮೂಲಕನೇ ಕ್ವಾಲಿಫೈ ಮಾಡೋದು. ನೀವು VTU ಅಫಿಲಿಯೇಟೆಡ್ ಕಾಲೇಜ್ಗೆ ಜಾಯ್ನ್ ಆಗಬೇಕು, ಹಾಗೆ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗೆ ನಿಮ್ಗೆ ಇವಾಗ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಖಂಡಿತವಾಗಿ ಕ್ಲಾರಿಫೈ ಮಾಡ್ತೀವಿ. ಇನ್ನು VTU ಮತ್ತು KCET ಪ್ರಿಪ್ರೇಷನ್ ಟಿಪ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಆಲ್ ದಿ ಬೆಸ್ಟ್.